ಈ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ಬಿಸ್ನೆಸ್ ಅನ್ನು ಆನ್ಲೈನ್ಗೆ ಹೇಗೆ ತರುವಂತದ್ದು, ಸೊ ಆನ್ಲೈನ್ಗೆ ತರೋದಾದ್ರೆ ಏನೆಲ್ಲ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು, ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಬಿಸ್ನೆಸ್ ಅನ್ನು ಆನ್ಲೈನ್ಗೆ ಯಾಕೆ ತರಬೇಕು ಅನ್ನುವಂಥದ್ದು, ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೇನೆ. ಸೊ ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದಾದ್ರೆ, ನನ್ನ ಹೆಸರು ರಾಕೇಶ್ ಜೆ ಶೆಟ್ಟಿಗಾರ್. ಸೊ ನಾನು ಕಳೆದ 2011ರಿಂದ ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ನಡೆಸ್ತಾ ಇದ್ದೇನೆ. ಸೊ ಕರೆಂಟ್ಲಿ ನಂದೇ ಓನ್ ಆಗಿರುವಂತಹ ಇನ್ಸ್ಟಿಟ್ಯೂಟ್ ಅನ್ನು ರನ್ ಮಾಡ್ತಾ ಇದ್ದೇನೆ ಉಡುಪಿಯಲ್ಲಿ. ಸೊ ನಮ್ಮ ಇನ್ಸ್ಟಿಟ್ಯೂಟ್ ಹೆಸರು ಬಂದ್ಬಿಟ್ಟು ರೂಟ್ಸ್ ಇನ್ಸ್ಟಿಟ್ಯೂಟ್ ಅಂತ. ಸೊ 2018ರಿಂದ ನಾನು ಉಡುಪಿಯಲ್ಲಿ ರೂಟ್ಸ್ ಇನ್ಸ್ಟಿಟ್ಯೂಟ್ ಅನ್ನು ನಡೆಸ್ತಾ ಇದ್ದೇನೆ. ಸೊ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಮೇನ್ ಆಗಿ ಕರೆಂಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಕೋರ್ಸಸ್ ಆಗಿರುವಂತಹ SAP, ಪ್ರಾಕ್ಟಿಕಲ್ ಅಕೌಂಟ್ಸ್, ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಕಂಪ್ಯೂಟರ್ ಎಡಿಟ್ ಡಿಸೈನ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು, ಇಂಟೀರಿಯರ್ ಡಿಸೈನಿಂಗ್, ಈ ರೀತಿಯಾದ ಕೋರ್ಸಸ್ಗಳನ್ನ ನಾವು ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತೇನೆ. ಸೊ ನಾನು ಮೇನ್ ಆಗಿ ನಮ್ಮ ಈ ಒಂದು ಬಿಸ್ನೆಸ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಪ್ರಮೋಷನ್ ಮಾಡಿ ಇವಾಗ ಅದರಿಂದ ನಾನು ರಿಸಲ್ಟ್ ಗಳನ್ನ ಪಡ್ಕೊಳ್ತಾ ಇದ್ದೇನೆ. ಒಳ್ಳೆ ಲೀಡ್ಸ್ಗಳು, ಒಳ್ಳೆ ಜೆನ್ಯೂನ್ ಲೀಡ್ಸ್ ಗಳನ್ನ ಪಡ್ಕೊಳ್ತಾ ಇದ್ದೇನೆ. ಸೊ ಆದ್ರಿಂದ ನಾನು ಈ ಒಂದು ಮಾಹಿತಿ ಕೊಡಲು ಎಲಿಜಿಬಲ್ ಅಂತ ಅನ್ಕೊಳ್ತೇನೆ. ಫಸ್ಟ್ ಆಫ್ ಆಲ್ ಯಾಕೆ ಬಿಸ್ನೆಸ್ ಅನ್ನು ಆನ್ಲೈನ್ ಅಲ್ಲಿ ತರಬೇಕು ಅನ್ನುವಂಥದ್ದು ನೋಡಿ. ಒಂದು 10 ವರ್ಷ ಹಿಂದೆ ನಾವು ನೋಡುವಾಗ ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಅವರ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಅನ್ನು ಯಾವ ರೀತಿ ಮಾಡ್ತಾ ಇದ್ರು, ಅವರು ಲೈಕ್ ಪೇಪರ್ ಅಲ್ಲಿ ಆಡ್ಸ್ ಕೊಡ್ತಾ ಇದ್ರು, ಇಲ್ಲ ಟಿವಿಯಲ್ಲಿ ಆಡ್ಸ್ ಕೊಡ್ತಾ ಇದ್ರು, ರೇಡಿಯೋ ಇತ್ತು, ರೇಡಿಯೋದಲ್ಲೆಲ್ಲ ಆಡ್ಸ್ ಕೊಡ್ತಾ ಇದ್ರು, ಆಮೇಲೆ ಹೋರ್ಡಿಂಗ್, ಕಟ್ಔಟ್, ಈ ರೀತಿ ಪ್ಲಾಟ್ಫಾರ್ಮ್ಸ್ಗಳು ಅಂದ್ರೆ ಔಟ್ಡೋರ್ ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ರೀಸೆಂಟ್ಲಿ ಇವಾಗ ಒಂದು 2016-17ರಿಂದ ಯಾವುದೇ ಒಂದು ಬಿಸ್ನೆಸ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಮೋಷನ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಏನು ಅಡ್ವಾಂಟೇಜಸ್ ಮತ್ತೆ ಯಾಕೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ರಮೋಷನ್ ಮಾಡಬೇಕು? ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು? ನಾವು ಫೋನ್ ಅಲ್ಲಿ ಇರ್ಬೋದು, ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಇರ್ಬೋದು, ಇಲ್ಲದಿದ್ರೆ ಕಂಪ್ಯೂಟರ್ ಇರ್ಬೋದು. ಸೊ ಈ ರೀತಿ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಬಿಸ್ನೆಸ್ ನ ಪ್ರಮೋಷನ್ ಅನ್ನು ಮಾಡುವಂತದ್ದು ಆನ್ಲೈನ್ ಮಾರ್ಕೆಟಿಂಗ್ ಆರ್ ಎಲ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಸೊ ನಾವು ಇವಾಗ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಹೋಗ್ತೀವಿ ಅನ್ಕೊಳ್ಳಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಯಾವುದೇ ಒಂದು ವೆಬ್ಸೈಟ್ ನಾವು ಹೋದಾಗ ಅಲ್ಲಿ ತುಂಬಾ ರೀತಿಯಾದ ಒಂದು ಆಡ್ಸ್ ಗಳು ಬರುತ್ತೆ, ಬಿಸ್ನೆಸ್ ಆಡ್ಸ್ ಗಳು ಬರುತ್ತೆ. ಸೊ ಬಿಸ್ನೆಸ್ ಆಡ್ಸ್ ಬಂದ್ಬಿಟ್ಟು ಇಮೇಜಸ್ ಇರ್ಬೋದು, ಇಲ್ಲದಿದ್ರೆ ವಿಡಿಯೋ ಕಂಟೆಂಟ್ಸ್ ಇರ್ಬೋದು. ಸೊ ಈ ರೀತಿಯಾದ ಒಂದು ಆಡ್ಸ್ ಗಳು ತುಂಬಾ ನಾವು ನೋಡ್ತೇವೆ. ಇದು ಬಂದ್ಬಿಟ್ಟು ಆನ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು, ಆರ್ ಎಲ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಸೊ ಯಾಕೆ ಇವಾಗ ಯಾವುದೇ ಒಂದು ಬಿಸ್ನೆಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಬರ್ತಾ ಇದ್ದಾರೆ ಅಂತ? ಸೊ ನೋಡಿ, ತುಂಬಾ ಇಂಪಾರ್ಟೆಂಟ್ ಆದ ಕೆಲವು ರೀಸನ್ಸ್ ನಾನು ಹೇಳೋದಾದ್ರೆ, ಇವಾಗ ಮೊಬೈಲ್ ನ ಯೂಸರ್ ಸಂಖ್ಯೆ ಪ್ರತಿ ದಿನ ಜಾಸ್ತಿ ಆಗ್ತಾನೆ ಇದೆ. ಸೊ ಇವಾಗ ಆಲ್ಮೋಸ್ಟ್ ಒಂದು 15-16 ವರ್ಷದಿಂದ ಮೇಲ್ಪಟ್ಟವ್ರ ಹತ್ರ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಫೋನ್ಸ್ ಇದೆ. ಸೊ ಹಾಗಾದ್ರೆ ಯಾವುದೇ ಒಂದು ಬಿಸ್ನೆಸ್ ಅವರೊಂದು ಬಿಸ್ನೆಸ್ ನ ಇಲ್ಲ ಪ್ರಾಡಕ್ಟ್ ನ ಒಂದು ಪ್ರಮೋಷನ್ ಅನ್ನು ಈ ಡಿವೈಸ್ ಗೆ ರೀಚ್ ಮಾಡಿದ್ರೆ ಅದು ತುಂಬಾ ಜನರಿಗೆ ತಲುಪ್ತದೆ. ಅದೇ ನೀವು ಒಂದು ಕಟ್ಔಟ್ ಹಾಕ್ತೀರಾ ಅನ್ಕೊಳ್ಳಿ, ಇಲ್ಲ ಒಂದು ಬ್ಯಾನರ್ ಹಾಕ್ತೀರಾ ಅನ್ಕೊಳ್ಳಿ, ಅದನ್ನ ಎಷ್ಟು ಜನ ನೋಡ್ತಾರೆ? ಮೇನ್ ಹಾರ್ಟ್ ಆಫ್ ದ ಸಿಟಿ, ಸೆಂಟರ್ ಆಫ್ ದ ಸಿಟಿಯಲ್ಲೇ ನೀವು ಒಂದು ದೊಡ್ಡ ಒಂದು ಕಟ್ಔಟ್ ಹಾಕ್ತೀರಾ ಅನ್ಕೊಳ್ಳಿ, ಅದನ್ನ ಎಷ್ಟು ಜನ ನೋಡ್ತಾರೆ? ಎಷ್ಟು ಜನ ಯಾವ ಏಜ್ ನವ್ರು ನೋಡಿದ್ರು, ಯಾವ ಜೆಂಡರ್ ಅವ್ರು ನೋಡಿದ್ರು, ಯಾವ ಕ್ವಾಲಿಫಿಕೇಶನ್ ಅವ್ರು ನೋಡಿದ್ರು, ಇದ್ರ ಯಾವುದೇ ಒಂದು ರೀತಿಯಾದ ಒಂದು ಮಾಹಿತಿ ಸಿಗಲ್ಲ. ಮತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ತುಂಬಾ ಬರುತ್ತೆ. ಒಂದೊಂದು ಕಟ್ಔಟ್ಗೆ 10x20 ಕಟ್ಔಟ್ಗೆ ಪ್ರತಿ ತಿಂಗಳು 5,000-10,000 ರೆಂಟ್ ಕೊಡ್ಬೇಕಾಗುತ್ತೆ ಮೇಜರ್ ಸಿಟಿಗಳಲ್ಲಿ. ಸೊ ಮತ್ತೆ ಬರೀ ಒಂದು ಕಟ್ಔಟ್ ಹಾಕಿದ್ರೆ ಸಾಕಾಗಲ್ಲ. ಸೊ ಥ್ರೂ ಔಟ್ ಸಿಟಿಯಲ್ಲಿ ತುಂಬಾ ಕಡೆ ಹಾಕ್ಬೇಕಾಗತ್ತೆ. ಸೊ ಇದನ್ನ ಒಬ್ಬ ಮಾಮೂಲಿ ಬಿಸ್ನೆಸ್ ಪರ್ಸನ್ ಅವನು ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಇದನ್ನ ಅಫೋರ್ಡ್ ಮಾಡ್ಬೋದು. ಜ್ಯುವೆಲ್ರಿ ಇಲ್ಲ ದೊಡ್ಡ ಸಿಲ್ಕ್ ಸ್ಯಾರಿ ಬ್ರ್ಯಾಂಡ್ ಅವರು ಇದನ್ನೆಲ್ಲ, ಎಲೆಕ್ಟ್ರಾನಿಕ್ ಶೋರೂಮ್ ಅವರೆಲ್ಲ ಇದನ್ನ ಅಫೋರ್ಡ್ ಮಾಡ್ಬೋದು. ಬಟ್ ಒಬ್ಬ ಕಾಮನ್ ಬಿಸ್ನೆಸ್ ಪರ್ಸನ್ ಎಲ್ಲಿ ಅವನ ಒಂದು ಬಂಡವಾಳ 10 ಲಕ್ಷ 20 ಲಕ್ಷ ಇದೆ, ಅವ್ನು ಈ ರೀತಿ ಪ್ರಮೋಷನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಂಥ ಬಿಸ್ನೆಸ್ ಪರ್ಸನ್ಗಳು ಯಾರು ಸ್ಮಾಲ್ ಸ್ಕೇಲ್, ಮಿಡ್ ಸ್ಕೇಲ್ ಬಿಸ್ನೆಸ್ ಪರ್ಸನ್, ಇವನ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಪರ್ಸನ್ಸ್ಗಳು ಅವರೊಂದು ಬ್ರ್ಯಾಂಡಿಂಗ್ ಪ್ರಮೋಷನ್ ಅನ್ನ ಆನ್ಲೈನ್ ಅಲ್ಲಿ ಮಾಡಿದ್ರೆ ಅದು ಆಲ್ಮೋಸ್ಟ್ ಎಲ್ರಿಗೂ ರೀಚ್ ಆಗ್ತದೆ. ಇದು ಒಂದು ಅಡ್ವಾಂಟೇಜ್. ಯಾಕಂದ್ರೆ ಫೋನ್ ಯೂಸರ್ಸ್ ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇಂಟರ್ನೆಟ್ ಇವಾಗ ಇಂಡಿಯಾದಲ್ಲಿ ಫ್ರೀ ಆಗಿರೋದ್ರಿಂದ ತುಂಬಾ ಜನರಿಗೆ ಅವರ ಒಂದು ಪ್ರಾಡಕ್ಟ್ ನ ಪ್ರಮೋಷನ್ ರೀಚ್ ಆಗುತ್ತೆ. ಇದು ಒಂದು ಅಡ್ವಾಂಟೇಜ್ ಯಾಕೆ ಆನ್ಲೈನ್ ಪ್ರಮೋಷನ್
ಮಾಡಬೇಕು ಅನ್ನುವಂಥದ್ದು. ಸೆಕೆಂಡ್ ಅಡ್ವಾಂಟೇಜ್ ಬಂದ್ಬಿಟ್ಟು, ಸೊ ನಾನು ಅವಾಗನೇ ಹೇಳಿದಾಗೆ ಒಂದು ಹೋರ್ಡಿಂಗ್ ಕಟ್ಔಟ್ ನ ಯಾರು ನೋಡಿದ್ರು, ಎಷ್ಟು ಜನ ನೋಡಿದ್ರು, ಅದನ್ನ ನೋಡಿ ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ರು, ಇದ್ರೆ ಯಾವುದೋ ಒಂದು ರಿಪೋರ್ಟ್ ಜನರೇಟ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ನಮ್ಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಾವೇನ್ ಮಾಡ್ಬೋದು, ಆ ಆಡ್ ಅನ್ನು ಎಷ್ಟು ಜನ ನೋಡಿದ್ರು, ಯಾವ ಪ್ರದೇಶದವ್ರು ನೋಡಿದ್ರು, ಯಾವ ಏಜ್ ನವ್ರು ನೋಡಿದ್ರು, ಇದರ ಒಂದು ಕಂಪ್ಲೀಟ್ ಆದ ಒಂದು ರಿಪೋರ್ಟ್ ಅನ್ನು ಜನರೇಟ್ ಮಾಡ್ಲಿಕ್ಕೆ ಆಗುತ್ತೆ. ಈ ರಿಪೋರ್ಟ್ ನ ಬೇಸಿಸ್ ಅಲ್ಲಿ ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ರು, ಎಷ್ಟು ಜನ ಕಾಲ್ ಮಾಡಿದ್ರು, ಎಷ್ಟು ಜನ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿದ್ರು, ಇದ್ರ ಒಂದು ಕಂಪ್ಲೀಟ್ ಆದ ಒಂದು ರಿಪೋರ್ಟ್ ಅನ್ನು ಜನರೇಟ್ ಮಾಡ್ಲಿಕ್ಕೆ ಆಗುತ್ತೆ. ಇದರ ಆಧಾರದ ಮೇಲೆ ನೆಕ್ಸ್ಟ್ ಆಡ್ ನ ಪ್ರಮೋಷನ್ ಅನ್ನು ಸೆಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇದು ಡಿಜಿಟಲ್ ಮಾರ್ಕೆಟರ್ಸ್ ಅವರ ಒಂದು ಕೆಲಸ ಆಗಿರೋದ್ರಿಂದ, ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಬಿಸ್ನೆಸ್ ನ ಒಂದು ಪ್ರಮೋಷನ್ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ. ಓಕೆ, ಸೊ ಇದು ಮೇಜರ್ ನಾನು ಹೇಳುವಂಥದ್ದು. ಯಾಕೆ ನಾವು ಕನ್ವೆನ್ಷನ್ ಮಾರ್ಕೆಟಿಂಗ್ ಅನ್ನು ಬಿಟ್ಟು ಆನ್ಲೈನ್ ಮಾರ್ಕೆಟಿಂಗಿಗೆ ಬರಬೇಕು. ನೀವು ಯಾವುದೇ ಒಂದು ಬಿಸ್ನೆಸ್ ಪರ್ಸನ್ ಆಗಿರ್ಬೋದು, ನೀವೊಂದು ಸಣ್ಣ ಬಿಸ್ನೆಸ್ ಇರ್ಬೋದು, ಇಲ್ಲ ನಿಮ್ಮ ಸಿಟಿ ಒಂದು ಸಣ್ಣ ಒಂದು ಟೈಲರಿಂಗ್ ಶಾಪ್ ಅನ್ನು ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ, ಇಲ್ಲ ಮೊಬೈಲ್ ಶೋರೂಮ್ ಅನ್ನು ಸ್ಟಾರ್ಟ್ ಮಾಡಿದ್ದೀರಾ, ಯಾವುದೇ ಬಿಸ್ನೆಸ್ ಇರ್ಬೋದು, ಇಲ್ಲ ದೊಡ್ಡ ಬಿಸ್ನೆಸ್ ಇರ್ಬೋದು, ದೊಡ್ಡ ಜ್ಯುವೆಲ್ರಿ ಬ್ರ್ಯಾಂಡ್ ಇರ್ಬೋದು, ಯಾವುದೇ ಒಂದು ಬಿಸ್ನೆಸ್ ಆಗಿದ್ರು ನಿಮ್ಮ ಒಂದು ಬಿಸ್ನೆಸ್ ನ ಪ್ರಮೋಷನ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ತರಲೇಬೇಕು. ಇದಿವಾಗ ನೆಸೆಸರಿ ಅಲ್ಲ, ಕಂಪಲ್ಷನ್ ಆಗಿದೆ. ನೀವು ತರದಿದ್ರೆ ನಿಮ್ಮ ಕಾಂಪಿಟೇಟರ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಿಕೊಂಡು ಕಾಂಪಿಟೇಷನ್ ಅನ್ನು ಬೀಟ್ ಮಾಡುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಸೊ ಹೋಪ್ಫುಲಿ ನಿಮ್ಗೆ ಆನ್ಲೈನ್ ಮತ್ತೆ ಆಫ್ಲೈನ್ ಮಾರ್ಕೆಟಿಂಗ್ ನ ಒಂದು ಡಿಫ್ರೆನ್ಸ್ ಏನು, ಯಾಕೆ ಆನ್ಲೈನ್ ಮಾರ್ಕೆಟಿಂಗ್ ಮಾಡಬೇಕು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಐಡಿಯಾ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ನೆಕ್ಸ್ಟ್, ಇವಾಗ ನಾನು ನನ್ನ ಒಂದು ಬಿಸ್ನೆಸ್ ಅನ್ನು ಆನ್ಲೈನ್ಗೆ ತರಬೇಕಂತಿದ್ರೆ ಏನೆಲ್ಲ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು. ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು, ನನ್ನ ಒಂದು ಬಿಸ್ನೆಸ್ ನ ಒಂದು ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಬೇಕು. ಸೊ ವೆಬ್ಸೈಟ್ ತುಂಬಾ ಸಿಂಪಲ್ ಆಗಿರುವ ವೆಬ್ಸೈಟ್ ಆಗಿದ್ರು ಪರವಾಗಿಲ್ಲ, ಸಿಂಗಲ್ ಪೇಜ್ ವೆಬ್ಸೈಟ್ ಆಗಿದ್ರು ಪರವಾಗಿಲ್ಲ. ಸೊ ನನ್ನ ಒಂದು ಬಿಸ್ನೆಸ್ ನ ಒಂದು ವೆಬ್ಸೈಟ್ ಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್, ಫಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಇವಾಗ ವೆಬ್ಸೈಟ್, ಸೊ ವೆಬ್ಸೈಟ್ ಅನ್ನು ನೋಡಿ, ನೀವು ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಇದ್ದೀರಂತ ಆದ್ರೆ ನೀವೇ ನಿಮ್ಮ ಓನ್ ಆದ ವೆಬ್ಸೈಟ್ ಅನ್ನು ನೀವೇ ಬಿಲ್ಡ್ ಮಾಡ್ಕೋಬಹುದು. ಸೊ ವರ್ಡ್ ಪ್ರೆಸ್ ಅಲ್ಲಿ ನೀವು ಬಿಲ್ಡ್ ಮಾಡ್ಕೋಬಹುದು, ಇಲ್ಲದಿದ್ರೆ ಇವಾಗ ಕ್ಯಾನ್ವಾ ಇದೆ, ಕ್ಯಾನ್ವಾದಲ್ಲಿ ಹೋಗಿ ಬಿಲ್ಡ್ ಮಾಡ್ಬೋದು. ತುಂಬಾ ರೀತಿ ಬೇರೆ ಬೇರೆ ವೆಬ್ಸೈಟ್ ಬಿಲ್ಡಿಂಗ್ ಟೆಂಪ್ಲೇಟ್ಸ್ ಗಳು ಇರುವಂತ ವೆಬ್ಸೈಟ್ ಗಳಿದೆ. ಅಲ್ಲಿ ನೀವು ನಿಮ್ಮದೇ ಓನ್ ಆದ ಒಂದು ವೆಬ್ಸೈಟ್ ಅನ್ನು ಯಾವುದೇ ಒಂದು ಖರ್ಚಿಲ್ಲದೆ, ನೀವು ಮೇನ್ ಆಗಿ ಒಂದು ಸರ್ವರ್ ಬೈ ಮಾಡಬೇಕು ವೆಬ್ಸೈಟ್ ಅನ್ನು ಹೋಸ್ಟ್ ಮಾಡ್ಲಿಕ್ಕೆ. ಇನ್ನೊಂದು ಡೊಮೈನ್ ನೇಮ್, ಡೊಮೈನ್ ಅಂದ್ರೆ ನಿಮ್ಮ ವೆಬ್ಸೈಟ್ ನ ಅಡ್ರೆಸ್. ಎಕ್ಸಾಂಪಲ್ ಇವಾಗ ರೂಟ್ಸ್ ಇನ್ಸ್ಟಿಟ್ಯೂಟ್, ನಮ್ಮ ಒಂದು ವೆಬ್ಸೈಟ್ ಅಡ್ರೆಸ್ ಬಂದ್ಬಿಟ್ಟು www.rootsinstitute.in. ಸೊ ನಂದು ಈ ಒಂದು ವೆಬ್ಸೈಟ್ ನಮ್ದು ಅಡ್ರೆಸ್, ಇದಕ್ಕೆ ನಾನು ಪೇ ಮಾಡಬೇಕು. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಡೊಮೈನ್. ಸೊ ನೀವು .in ಅಲ್ಲಿ ಬೈ ಮಾಡ್ತಾ ಇದ್ದೀರಾ, .com ಅಲ್ಲಿ ಬೈ ಮಾಡ್ತಾ ಇದ್ದೀರಾ, ತುಂಬಾ ಶಾರ್ಟ್ ಇದೆಯಾ, ಇದ್ರ ಮೇಲೆ ಪ್ರೈಸ್ ವೇರಿ ಆಗುತ್ತೆ. ಸೊ 100 rupees ಇಂದ ಹಿಡಿದು 5,000 10,000 rupees ತನಕನೂ ಇದು ವೇರಿ ಆಗುತ್ತೆ. ತುಂಬಾ ಕಮ್ಮಿಗೂ ಸಿಗುತ್ತೆ, 200 500 ಒಳಗಡೆ ನಿಮ್ಗೆ ಈ ಒಂದು ವೆಬ್ಸೈಟ್ ಅಡ್ರೆಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಈ ವೆಬ್ಸೈಟ್ ಅನ್ನು ನಾನು ಆನ್ಲೈನ್ ಅಲ್ಲಿ ಇದು ಮಾಡಬೇಕು, ಹೋಸ್ಟ್ ಮಾಡಬೇಕು. ಅದಕ್ಕೆ ಒಂದು ಸರ್ವರ್ ಅಂತ ಬೇಕು, ಒಂದು ಪ್ಲಾಟ್ಫಾರ್ಮ್ ಬೇಕು. ಓಕೆ, ಅದಕ್ಕೆ ಹೋಸ್ಟ್ ಅಂತ ಹೇಳ್ತಾರೆ. ಸೊ ತುಂಬಾ ಈ ರೀತಿ ಪ್ಲಾಟ್ಫಾರ್ಮ್ಸ್ ಗಳಿದೆ ಎಲ್ಲಿ ನಿಮ್ಮ ವೆಬ್ಸೈಟ್ ಅನ್ನು ಹೋಸ್ಟ್ ಮಾಡಬಹುದು. ಹೋಸ್ಟಿಂಗರ್, ಈ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ. ಇಲ್ಲಿ ನಿಮ್ಗೆ ಆನ್ಯುವಲಿ ಮೇ ಬಿ 500 or 1000 rupees ನೀವು ಪೇ ಮಾಡಬೇಕಾಗುತ್ತೆ. ಇದೇ ರೀತಿ ನಿಮ್ಮ ವೆಬ್ಸೈಟ್ ಅನ್ನು ನೀವು ಲಾಂಚ್ ಮಾಡ್ಕೋಬಹುದು. ಇಲ್ದಿದ್ರೆ ಯಾರು ಕಮ್ಮಿಗೆ ವೆಬ್ಸೈಟ್ ಬಿಲ್ಡ್ ಮಾಡ್ತಾರೆ ಅವ್ರಿಗೆ ನೀವು ಪ್ರೊವೈಡ್ ಮಾಡಿಬಿಟ್ಟು ನೀವು ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡ್ಬೋದು. ನಿಮ್ಗೆ ಸಪೋಸ್ ವೆಬ್ಸೈಟ್ ಬಿಲ್ಡಿಂಗ್ ಅಲ್ಲಿ ಹೆಲ್ಪ್ ಬೇಕಂತಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ, ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನು ಪ್ರೊವೈಡ್ ಮಾಡ್ತೇವೆ. ಇವನ್ ನಾವು ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೇವೆ. ನೆಕ್ಸ್ಟ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು, ಒಂದ್ಸರಿ ನಿಮ್ದು ವೆಬ್ಸೈಟ್ ಬಿಲ್ಡ್ ಆಯ್ತು ಅಂತ ಆದ್ಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಒಂದು ಗೂಗಲ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡುವಂತದ್ದು. ಸೊ ಗೂಗಲ್ ಅಕೌಂಟ್ ಅಂದ್ರೆ ಏನು? ಇವಾಗ ನಮ್ಮ ಆಫೀಸ್ ಇರ್ಬೋದು, ಒಂದು ಮನೆ ಇರ್ಬೋದು, ಒಂದು ಪ್ಲೇಸ್ ಅಲ್ಲಿ ಇದೆ ಅಂತ ಇದ್ರೆ ಅದರ ಒಂದು ಅಡ್ರೆಸ್, ಪಿನ್ ಕೋಡ್, ಲ್ಯಾಂಡ್ ಮಾರ್ಕ್, ಇದು ಒಂದು ಲೊಕೇಶನ್, ಒಂದು ಫಿಸಿಕಲಿ ಆಫೀಸ್ ನ ಒಂದು ಫಿಸಿಕಲ್ ಮನೆದ್ದು ಒಂದು ಅಡ್ರೆಸ್ ಅಂತ ಇರುತ್ತೆ. ಸೊ ಅದೇ ರೀತಿ ಇಂಟರ್ನೆಟ್ ಅಲ್ಲಿ ನಮ್ಮ ಬಿಸ್ನೆಸ್ ನ ಒಂದು
ಆನ್ಲೈನ್ ನ ಒಂದು ಅಡ್ರೆಸ್ ಆಗಿರುತ್ತೆ. ಸೊ ಗೂಗಲ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ನಮ್ಮ ಬಿಸ್ನೆಸ್ ಇದ್ದು ಡೀಟೇಲ್ಸ್ ಇನ್ಫಾರ್ಮೇಶನ್ಸ್ ಇದನ್ನೆಲ್ಲ ಹಾಕ್ಬಿಟ್ಟು ಗೂಗಲ್ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಸೊ ಈ ಒಂದು ಗೂಗಲ್ ಅಕೌಂಟ್ ಅಲ್ಲಿ ನಾವು ನಮ್ಮ ವೆಬ್ಸೈಟ್ ಇನ್ಫಾರ್ಮೇಶನ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ನಮ್ಮ ಬಿಸ್ನೆಸ್ ನ ಇಮೇಜಸ್ಗಳು ಎಲ್ಲ ಇನ್ಫಾರ್ಮೇಶನ್ಸ್ ನ ಹಾಕ್ತೇವೆ. ಸೊ ಯಾರಾದ್ರೂ ಬಂದು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದಾಗ, ಎಕ್ಸಾಂಪಲ್ಗೆ ಇವಾಗ ನಿಮ್ಮ ಬಿಸ್ನೆಸ್ ಬಂದ್ಬಿಟ್ಟು ಒಂದು ಮೊಬೈಲ್ ಶೋರೂಮ್ ಅನ್ಕೊಳ್ಳಿ, ಉಡುಪಿಯಲ್ಲಿದೆ. ಸೊ ಯಾರಾದ್ರೂ ಉಡುಪಿಗೆ ಹೊಸದಾಗಿ ಬಂದಿದ್ದಾರೆ, ಅವ್ರಿಗೆ ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕು, ಅವರು ಗೂಗಲ್ ಅಲ್ಲಿ ಫಸ್ಟ್ಗೆ ಪ್ರತಿಯೊಬ್ರು ಮಾಡುವಂತದ್ದೇನು, ಸರ್ಚ್ಗೆ ಹೋಗ್ಬಿಟ್ಟು ಟೈಪ್ ಮಾಡುವಂಥದ್ದು ಬೆಸ್ಟ್ ಮೊಬೈಲ್ ಶೋರೂಮ್ ಇನ್ ಉಡುಪಿ ಅಂತ ಕೊಟ್ಟಾಗ ಅಲ್ಲಿ ಲಿಸ್ಟಿಂಗ್ ಬರುತ್ತೆ. ಸರ್ಚ್ ಅಲ್ಲಿ ಬಿಸ್ನೆಸ್ ಎಲ್ಲ ಮೊಬೈಲ್ ಶೋರೂಮ್ ಇದ್ದು ಲಿಸ್ಟ್ ಬರುತ್ತೆ. ಸೊ ಆ ರೀತಿ ಲಿಸ್ಟ್ ಬರ್ಬೇಕಂತಾದ್ರೆ ನಿಮ್ಮ ಒಂದು ಗೂಗಲ್ ಅಕೌಂಟ್ ಇರಲೇಬೇಕಾಗತ್ತೆ. ಅಗೇನ್ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕಂತಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಆಗಿ, ನಾವು ಹೆಲ್ಪ್ ಮಾಡ್ತೇವೆ. ನೆಕ್ಸ್ಟ್ ಥರ್ಡ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಿಮ್ದು ವೆಬ್ಸೈಟ್ ಆಯ್ತು, ಗೂಗಲ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಸರ್ಚ್ ಮಾಡಿದಾಗ ಸರ್ಚ್ ಅಲ್ಲಿ ನಿಮ್ಮ ಒಬ್ರದ್ದು ಮೊಬೈಲ್ ಶೋರೂಮ್ ಇದು ಬರಲ್ಲ, ಡೀಟೇಲ್ಸ್ ಬರಲ್ಲ. ಸೊ ತುಂಬಾ ಜನರದ್ದು ಡೀಟೇಲ್ಸ್ ಬರುತ್ತೆ. ಅದ್ರಲ್ಲೂ ಯಾರು ಫಸ್ಟ್ ಸರ್ಚ್ ಅಲ್ಲಿ ಯಾರ್ದು ಬಿಸ್ನೆಸ್ ಲಿಸ್ಟಿಂಗ್ ಫಸ್ಟ್ ಅಲ್ಲಿ ಬರುತ್ತೆ ಅವರನ್ನು ಕಸ್ಟಮರ್ ಅಪ್ರೋಚ್ ಆಗೋದು ಜಾಸ್ತಿ. ಸೊ ಈ ರೀತಿ ಟಾಪ್ ಅಲ್ಲಿ ಸುಮ್ಮನೆ ಬರಲ್ಲ. ಸೊ ಇದು ಟಾಪ್ ಅಲ್ಲಿ ಬರುವ ಹಾಗೆ ಮಾಡುವಂತದ್ದೇ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸೊ ಥರ್ಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು, ನಿಮ್ಮ ಒಂದು ಬಿಸ್ನೆಸ್ ಸರ್ಚ್ ಅಲ್ಲಿ ಟಾಪಿಕ್ ಬರ್ಬೇಕಂತಾದ್ರೆ ಅದ್ರ ಹಿಂದೆ ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ, SEO ಮಾಡಬೇಕಾಗತ್ತೆ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟರ್ಸ್ ಅವರಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟರ್ಸ್ ಇವರು ಮಾಡುವಂತದ್ದು. ಇದಕ್ಕೆ ಕೆಲವೊಂದೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಪ್ರೊಸೆಸ್ಗಳಿರುತ್ತೆ. ಬ್ಯಾಕ್ ಲಿಂಕ್ ಅನ್ನು ಹಾಕುವಂತದ್ದು, ಮತ್ತೆ ನಿಮ್ಮ ಕಸ್ಟಮರ್ ಇದು ರಿವ್ಯೂಸ್ ಗಳನ್ನ ಹಾಕಬೇಕು, ವೆಬ್ಸೈಟ್ಗೆ ತುಂಬಾ ಜನ ಬಂದು ವಿಸಿಟ್ ಆಗಬೇಕು. ಸೊ ಈ ರೀತಿಯಾದ ಬೇರೆ ಬೇರೆ ಪ್ರೊಸೆಸ್ಗಳಿದೆ. ಇದರಿಂದ ನಿಮ್ಮ ಒಂದು ವೆಬ್ಸೈಟ್ ನ ಲಿಸ್ಟಿಂಗ್ ಟಾಪ್ ಅಲ್ಲಿ ಬರುವಾಗೆ ಆಗತ್ತೆ. ಇದು ಗೂಗಲ್ ಅವರಿಗೆ ಹಣ ಕೊಟ್ಟಾಗ್ಲಿ ಏನೇ ಮಾಡಿ ಬರುವಂತದ್ದಲ್ಲ. ಇದು ಬರ್ಬೇಕಂತಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಟ್ಲೀಸ್ಟ್ ನೀವು ಇವತ್ತು ಬಿಸ್ನೆಸ್ ನ ಲಿಸ್ಟಿಂಗ್ ಮಾಡಿದೀರಾ ಗೂಗಲ್ ಅಲ್ಲಿ ಅಂತ ಆದ್ರೆ, ಸರ್ಚ್ ಅಲ್ಲಿ ಟಾಪ್ ಅಲ್ಲಿ ಬರ್ಬೇಕಂತಾದ್ರೆ ಅಟ್ಲೀಸ್ಟ್ ಒಂದು 3 months ಕಂಟಿನ್ಯೂಸ್ ಎಫರ್ಟ್ ಇರುತ್ತೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳುವಂತದ್ದು, ನೀವು ಯಾವೇ ಒಬ್ಬ ಡಿಜಿಟಲ್ ಮಾರ್ಕೆಟರ್ನ ಅಪ್ರೋಚ್ ಆಗ್ಬಿಟ್ಟು SEO ಮಾಡ್ಲಿಕ್ಕೆ ಹೇಳಿದ್ರೆ ಅವ್ರು ಹೇಳುವಂತದ್ದು, ಇವತ್ತು ನೀವು ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಲ್ಲ. ಅದಕ್ಕೆ ಟೈಮ್ ತಗೊಳುತ್ತೆ, ತುಂಬಾ ರೀತಿಯಾದ ಪ್ರೊಸೆಸ್ ಇರುತ್ತೆ. ಸೊ ಅದನ್ನ ನೀವು ಪೇಷನ್ಸ್ ಬೇಕಾಗತ್ತೆ, ಅವ್ರಿಗೆ ಪೇ ಮಾಡ್ಲಿಕ್ಕೆ ನೀವು ರೆಡಿ ಇರಬೇಕಾಗತ್ತೆ. ಓಕೆ, ಸೊ 3 months ಅಟ್ಲೀಸ್ಟ್ ಟೈಮ್ ಬೇಕು, ಮಿನಿಮಮ್ ಟೈಮ್ ಅಷ್ಟು ಬೇಕು ನಿಮ್ಮ ಒಂದು ವೆಬ್ಸೈಟ್ ನ ರ್ಯಾಂಕಿಂಗ್ ಮೇಲೆ ಬರ್ಬೇಕಂತಿದ್ರೆ. ನೆಕ್ಸ್ಟ್ ಫೋರ್ತ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು, ನಿಮ್ಮ ಒಂದು ಬಿಸ್ನೆಸ್ ಅನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಪ್ರಮೋಷನ್ಸ್ ಅನ್ನು ಮಾಡುವಂತದ್ದು, ನಿಮ್ಮ ಬಿಸ್ನೆಸ್ ನ ಪ್ರೆಸೆನ್ಸ್ ಅನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಇನ್ಕ್ರೀಸ್ ಮಾಡುವಂತದ್ದು. ಸೊ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಅಂದ್ರೇನು? ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಲಿಂಕ್ಡ್ಇನ್, ಈ ರೀತಿ ಮೋರ್ ದೆನ್ 20+ ಪ್ಲಾಟ್ಫಾರ್ಮ್ಸ್ ಗಳಿದೆ. ನಿಮ್ಮ ಬಿಸ್ನೆಸ್ ನ ಸ್ಟ್ರಕ್ಚರ್ ನ ಮೇಲೆಗೆ, ನಿಮ್ಮ ಬಿಸ್ನೆಸ್ ನ ಒಂದು ಪ್ರಾಡಕ್ಟ್ ಬೇಸಿಸ್ ಅಲ್ಲಿ ನೀವು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಿಮ್ಮ ಬಿಸ್ನೆಸ್ ನ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಅನ್ನು ಮಾಡಬೇಕಾಗತ್ತೆ. ನಿಮ್ಮ ಬಿಸ್ನೆಸ್ ನ ಪ್ರಾಡಕ್ಟ್ ನ ಒಂದು ಪ್ರೆಸೆನ್ಸ್ ಅನ್ನು, ನಿಮ್ಮ ಬಿಸ್ನೆಸ್ ನ ಪ್ರೆಸೆನ್ಸ್ ಅನ್ನು ತೋರಿಸಬೇಕಾಗತ್ತೆ. ಸೊ ಡಿಪೆಂಡಿಂಗ್ ಆನ್ ನಿಮ್ಮ ಬಿಸ್ನೆಸ್ ಸ್ಟ್ರಕ್ಚರ್. ಎಕ್ಸಾಂಪಲ್ಗೆ ಹೇಳುವುದಾದ್ರೆ, ಇವಾಗ ನಮ್ದೇ ಇನ್ಸ್ಟಿಟ್ಯೂಟ್, ನಂದೇ ಪ್ರಾಡಕ್ಟ್, ಈಗ ನಂದು ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸೊ ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಬಂದ್ಬಿಟ್ಟು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾಕೆ, ಅಲ್ಲಿ ತುಂಬಾ ಯಂಗ್ಸ್ಟರ್ಸ್ ಗಳು ಇರ್ತಾರೆ. ಸೊ ನನ್ನ ಒಂದು ಕೋರ್ಸ್ ಅನ್ನು ಬೈ ಮಾಡುವವರು ಯೂತ್ಗಳು, ಆಲ್ಮೋಸ್ಟ್ ಒಂದು 18 years ಇಂದ 35 years ಏಜ್ ನ ಒಳಗೇನೆ ಇರುವವರು. ಸೊ ನನ್ನ ಒಂದು ಬಿಸ್ನೆಸ್ ನ ಪ್ರೆಸೆನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರಬೇಕು. ಆಮೇಲೆ ನಂದು ಬಿಸ್ನೆಸ್ ಇದು ಬಂದ್ಬಿಟ್ಟು ಸ್ವಲ್ಪ ಪ್ರೊಫೆಷನಲ್, ಅದರಿಂದ ಲಿಂಕ್ಡ್ಇನ್ ಅಲ್ಲಿ ನನ್ನ ಒಂದು ಬಿಸ್ನೆಸ್ ಪ್ರೆಸೆನ್ಸ್ ಅನ್ನು ತೋರಿಸ್ಬೇಕು. ಆಮೇಲೆ ಯೂಟ್ಯೂಬ್ ಅಲ್ಲಿ ತೋರಿಸ್ಬೇಕು. ಯೂಟ್ಯೂಬ್ ಅಲ್ಲಿ ನಾವು ಆಲ್ರೆಡಿ ನಮ್ಮ ಒಂದು ಚಾನಲ್ ಇದೆ, rootsinstitute.in ಅಂತ. ಸೊ ಅದರಲ್ಲಿ ನಾವು ಬೇರೆ ಬೇರೆ ಕ್ಯಾರಿಯರ್ ಗೈಡೆನ್ಸ್, ಕೋರ್ಸಸ್ ನ ಟ್ಯುಟೋರಿಯಲ್ಸ್ಗಳು, ಇಂಟರ್ವ್ಯೂಸ್ಗಳು, ಪ್ಲೇಸ್ಮೆಂಟ್ ಆದವರ ಇಂಟರ್ವ್ಯೂಸ್ಗಳು, ಈ ರೀತಿ ತುಂಬಾ ರೀತಿ ಕಂಟೆಂಟ್ಸ್ ಗಳನ್ನ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಪ್ರಮೋಷನ್ ಮಾಡ್ತಾನೆ ಇರ್ತವೆ. ಸೊ ಇದು ನನ್ನ ಒಂದು ಬಿಸ್ನೆಸ್ ನ ಸ್ಟ್ರಕ್ಚರ್. ಅಗೇನ್ ನಿಮ್ಮ ಬಿಸ್ನೆಸ್ ಸ್ಟ್ರಕ್ಚರ್ ಡಿಪೆಂಡಿಂಗ್ ಆನ್ ನಿಮ್ಮ ಪ್ರಾಡಕ್ಟ್ ಏನು, ಅದರ ಬೇಸಿಸ್ ಅಲ್ಲಿ ನೀವು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಿಮ್ಮ ಬಿಸ್ನೆಸ್ ಅನ್ನು ತೋರಿಸ್ಬೇಕಾಗತ್ತೆ. ಓಕೆ, ಸೊ ನಾನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಪ್ರತಿಯೊಂದು ಸೆಗ್ಮೆಂಟ್ ಬಗ್ಗೆ
ಡೀಟೇಲ್ ಆಗಿ ನಾನು ವಿಡಿಯೋಸ್ಗಳು ಮಾಡ್ತೇನೆ. ನಿಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಬೇಕಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದು 4th ಸ್ಟೆಪ್. ನೆಕ್ಸ್ಟ್ 5th ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ನೀವಿವಾಗ ಈ ಎಲ್ಲ 4 ಸ್ಟೆಪ್ಸ್ಗಳನ್ನ ಕಂಪ್ಲೀಟ್ ಮಾಡಿದೀರಾ. ವೆಬ್ಸೈಟ್ ಬಿಲ್ಡ್ ಮಾಡಿದ್ದೀರಾ, ಆಮೇಲೆ ಇದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ, SEO ಮಾಡಿದ್ದೀರಾ, ನೀವು ಕನ್ಸಿಸ್ಟೆಂಟ್ ಆಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಕಂಟೆಂಟ್ಸ್ಗಳನ್ನ ಹಾಕ್ತಾನೆ ಅಂದಿರಾ. 5th ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್, ನಿಮಗೆ ಲೀಡ್ಸ್ಗಳು ಇನ್ಕ್ವೈರೀಸ್ಗಳು ಬರಲಿಕ್ಕೆ ಶುರು ಆಗುತ್ತೆ. ಇನ್ಕ್ವೈರೀಸ್ಗಳು ಲೀಡ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಆ ಇನ್ಕ್ವೈರೀಸ್ಗಳನ್ನ ಪ್ರಾಪರ್ ಆಗಿ ಅಟೆಂಡ್ ಮಾಡುವಂಥದ್ದು, ಸರ್ವಿಸ್ ಅನ್ನು ಕೊಡುವಂಥದ್ದು, ಫಾಲೋ ಅಪ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಳ್ಳೇದಾಗಿ ಮಾಹಿತಿಯನ್ನು ಕೊಡಬೇಕು. ಅವ್ರಿಗೆ ಒಂದ್ಸರಿ ನೀವು ಫೋನಲ್ಲಿ ಮಾತಾಡಿದ ಮೇಲೆ ಇಲ್ಲ ಇನ್ಫಾರ್ಮೇಶನ್ಸ್ ಕೊಟ್ಟ ಮೇಲೆ ಅವ್ರಿಗೆ ಸಾಫ್ಟ್ ಕಾಪಿ ಕಳಿಸ್ಬೇಕು. ನಿಮ್ಮ ಪ್ರಾಡಕ್ಟ್ ನ ಒಂದು ಕ್ಯಾಟ್ಲಾಗ್, ಸಾಫ್ಟ್ ಕಾಪಿ ಇದನ್ನೆಲ್ಲ ಕಳಿಸ್ಬೇಕು. ಇದನ್ನೆಲ್ಲ ಡಿಸೈನ್ ಮಾಡಿರ್ಬೇಕು, ಇದೆಲ್ಲ ರೆಡಿ ಆಗಿರ್ಬೇಕು. ಆಮೇಲೆ ಒಳ್ಳೇದಾದ ಒಂದು ಗೈಡೆನ್ಸ್ ಅನ್ನು ಕೊಡಬೇಕು. ಓಕೆ, ಸೊ ನಿಮ್ಮ ಒಂದು ಕಸ್ಟಮರ್ ಯಾವುದೇ ಒಂದು ಕಾಲ್ಸ್ ಬಂದಾಗ ಚೆನ್ನಾಗಿ ಮಾತಾಡಿ ಅವ್ರಿಗೆ ಗೈಡ್ ಮಾಡಿ ಹೆಲ್ಪ್ ಮಾಡುವ ರೀತಿಯಲ್ಲಿ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡುವಂಥದ್ದು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಫಾಲೋ ಅಪ್ ಮಾಡುವಂಥದ್ದು, ಇದು ತುಂಬಾ ಫೈನಲ್ ಸ್ಟೇಜ್ ಎಲ್ಲಿ ನಿಮ್ಮ ಪ್ರಾಡಕ್ಟ್ ಅನ್ನು ಅವರು ಬೈ ಮಾಡ್ತಾರೆ. ಸೊ ಇದು 5th ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಅವ್ರಿಗೆ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುವಂಥದ್ದು, ಇನ್ಫಾರ್ಮೇಶನ್ಸ್ ಅನ್ನು ಪ್ರೊವೈಡ್ ಮಾಡುವಂಥದ್ದು, ಪ್ರೊಫೆಷನಲ್ ಆಗಿ ಅವರನ್ನು ಅಟೆಂಡ್ ಮಾಡುವಂಥದ್ದು, ಫಾಲೋ ಅಪ್ ಮಾಡುವಂಥದ್ದು, ಇದೆಲ್ಲ ಪ್ರೊಸೀಜರ್ಸ್ಗಳು ಇರುತ್ತೆ. ಸೊ ನೀವೊಬ್ಬ ಬಿಸ್ನೆಸ್ ಪರ್ಸನ್ ಆಗಿದ್ರೆ ನೀವು ಕಸ್ಟಮರ್ ಜೊತೆ ಯಾವ ರೀತಿ ಇಂಟ್ರಾಕ್ಟ್ ಮಾಡಬೇಕು ಇದೆಲ್ಲ ಐಡಿಯಾಸ್ ನಿಮ್ಗೆ ಇರ್ಬೋದು. ಸೊ ಇದು 5th ಇಂಪಾರ್ಟೆಂಟ್ ಸ್ಟೆಪ್. ಸೊ ಫ್ರೆಂಡ್ಸ್, ಸೊ ಇದು ನಾನು ತುಂಬಾ ಶಾರ್ಟ್ ಆಗಿ, ಬ್ರೀಫ್ ಆಗಿ, ಫಾಸ್ಟ್ ಆಗಿ ಇನ್ಫಾರ್ಮೇಶನ್ಸ್ ನ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ದೇನೆ. ಯಾವ ರೀತಿ ನಿಮ್ಮ ಬಿಸ್ನೆಸ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ತರಬೇಕು ಅನ್ನುವಂಥದ್ದು. ಸೊ ನಿಮ್ಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ರಿಲೇಟೆಡ್ ಡೀಟೇಲ್ ಕಂಟೆಂಟ್ ಬೇಕು, ವಿಡಿಯೋ ಬೇಕಂತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಮ್ಮ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಕಂಟೆಂಟ್ಸ್ಗಳು, ಬಿಸ್ನೆಸ್ ರಿಲೇಟೆಡ್ ಕಂಟೆಂಟ್ಸ್ ನಿಮಗೆ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಯಾರಿಗೆ ಹೆಲ್ಪ್ ಆಗ್ಬೋದು ಅವ್ರಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, see you in the next video. Take care. Bye.